ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ನಟಿ ಸಮಂತಾ ಋತುಪ್ರಭು ಅವರು ತಮ್ಮ ನೆಚ್ಚಿನ ಬಹುಕಾಲದ ಗೆಳೆಯನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಾಗ ಚೈತನ್ಯ ಜೊತೆ ಡಿವೋರ್ಸ್ ನಂತರ ಭಾರಿ ಸುದ್ದಿಯಾಗಿದ್ದಂತಹ ನಟಿ ದಕ್ಷಿಣದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಆಗಾಗ ಮುನ್ನೆಲೆಗೆ ಬರ್ತಾ ಇದ್ರು. ಇದೇ ವಿಚಾರವಾಗಿ ಈ ಡಿವೋರ್ಸ್ ಇರ್ಬೋದು, ಅವರ ಇದಕ್ಕಿಂತ ಹಿಂದಿನ ಮದುವೆ ಇರ್ಬೋದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಮಂತಾ ಯಾವಾಗಲೂ ಕೂಡ ಹೆಡ್ಲೈನ್ಸ್ ನಲ್ಲಿ ಇರ್ತಿದ್ರು. ಅಷ್ಟೇ ಅಲ್ಲದೆ ಸಮಂತಾ ಅವರ ಸಿನಿಮಾಗಳಿರ್ಬೋದು, ಅವರ ಸಿರೀಸ್ಗಳಿರ್ಬೋದು, ಇವೆಲ್ಲವೂ ಕೂಡ ಆಗಾಗ ಸುದ್ದಿ ಆಗ್ತಾ ಇದ್ವು. ಅದರ ನಡುವೆಯೇ ಅವರ ಒಂದು ರಿಲೇಶನ್ಶಿಪ್ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಬಾಲಿವುಡ್ನ ಖ್ಯಾತ ನಿರ್ದೇಶಕ ರಾಜ್ ಅವರ ಜೊತೆ ಸಮಂತಾ ಅವರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹಬ್ಬಿತ್ತು. ಅಷ್ಟೇ ಅಲ್ಲದೆ ಅವರಿಬ್ಬರು ಒಟ್ಟಿಗೆ ಜಿಮ್ ನಿಂದ ಹೊರಗೆ ಬರುವಂತದ್ದು ಅಥವಾ ಇವೆಂಟ್ಗಳಲ್ಲಿ ಭಾಗವಹಿಸುವಂತದ್ದು, ಅವಾರ್ಡ್ ಫಂಕ್ಷನ್ಗಳಲ್ಲಿ ಭಾಗವಹಿಸುವಂತದ್ದು, ಇಂತಹ ಫೋಟೋ ಹಾಗೂ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಈಗ ಅಂತಿಮವಾಗಿ ಇವರಿಬ್ಬರು ಕೂಡ ಮದುವೆಯಾಗಿದ್ದಾರೆ. ಈ ಹಿಂದೆ ನಾಗ ಚೈತನ್ಯ ಅವರನ್ನ ಮದುವೆಯಾಗಿದ್ದಂತಹ ಸಮಂತಾ ನಾಗ ಚೈತನ್ಯ ಅವರನ್ನ ಮದುವೆಯಾಗೋ ಮೊದಲು 10 ವರ್ಷ ಅವರನ್ನ ಲವ್ ಮಾಡಿದ್ರು. ಅವರಿಬ್ರು ಕೂಡ 10 ವರ್ಷ ಲವ್ ಮಾಡಿ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾಗಿದ್ರು. ಅವರ ಮದುವೆ ಕೂಡ ಅಷ್ಟೇ ಹಿಂದೂ ಸಂಪ್ರದಾಯ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ನಡೆದಿತ್ತು. ಆದ್ರೆ ಮದುವೆಯಾಗಿ 3-3.5 ವರ್ಷಕ್ಕೇನೆ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಇಬ್ರು ಕೂಡ ಡಿವೋರ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣದ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡಿದಂತಹ ಒಂದು ಡಿವೋರ್ಸ್ ನಾಗ ಚೈತನ್ಯ ಹಾಗೂ ಸಮಂತಾ ಅವರದ್ದು. ಅದಾದ ನಂತರ ಸಮಂತಾ ಯಾವಾಗ ಮತ್ತೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಯಾವಾಗ್ಲೂ ಜನರ ಮಧ್ಯೆ ಚರ್ಚೆಯಲ್ಲಿತ್ತು. ಅಷ್ಟೇ ಅಲ್ಲದೆ ಅವರು ಯಾರ ಜೊತೆ ಕಾಣಿಸ್ಕೊಳ್ತಾರೆ, ಯಾರ ಜೊತೆ ಪೋಸ್ಟ್ ಹಾಕ್ತಾರೆ ಅನ್ನೋದನ್ನ ನೆಟ್ಟಿಗರು ಸದಾ ಗಮನಿಸ್ತಾ ಇದ್ರು. ಹೀಗಿರುವಾಗ್ಲೇ ಅವರ ಹೆಸರು ಬಾಲಿವುಡ್ ನ ಖ್ಯಾತ ನಿರ್ದೇಶಕನ ಜೊತೆ ತಳುಕು ಹಾಕಿಕೊಂಡಿತ್ತು. ಇದಾದ ನಂತರ ಸಮಂತಾ ಅವರು ತಮ್ಮ ರಿಲೇಶನ್ಶಿಪ್ ನ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿರ್ಲಿಲ್ಲ. ಅದೇ ರೀತಿ ಮದುವೆ ಬಗ್ಗೆ ಕೂಡ ಮಾತಾಡಿರ್ಲಿಲ್ಲ. ಆದ್ರೆ ಈಗ ರಾಜ್ ನಿಡಿಮುರು ಅವರನ್ನ ಮದುವೆಯಾಗಿ ಈ ಎಲ್ಲಾ ವದಂತಿಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದೂ ಸಂಪ್ರದಾಯದಲ್ಲಿ ನಟಿ ಮದುವೆಯಾಗಿದ್ದಾರೆ. ಈ ಹಿಂದೆ ಏನು ಅದ್ಧೂರಿಯಾಗಿ ಸಮಂತಾ ಅವರು ಮದುವೆಯಾಗಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ಸಮಂತಾ ಹಾಗೂ ರಾಜ್ ಈಗ ತುಂಬಾ ಸರಳವಾಗಿ ತುಂಬಾ ಆಪ್ತರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಇಶಾ ಫೌಂಡೇಶನ್ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಸಮಂತಾ ಹಾಗೂ ರಾಜ್ ಅವರು ಫೋಟೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಸಮಂತಾ ಅವರು ಹಿಂದೂ ಸಂಪ್ರದಾಯದಂತೆ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟುಕೊಂಡಿದ್ರೆ, ರಾಜ್ ಅವರು ತಿಳಿ ಕೆನೆ ಬಣ್ಣದ ಒಂದು ಟ್ರೆಡಿಷನಲ್ ಅಟೈರ್ ಅನ್ನ ಧರಿಸಿದ್ರು. ಸಮಂತಾ ಅವರು ಕರಿಮಣಿ ಕೂಡ ಧರಿಸಿರೋದು ಇನ್ನೊಂದು ವಿಶೇಷ. ಅಷ್ಟೇ ಅಲ್ಲದೆ ಅಲ್ಲಿ ಅವರು ಉಂಗುರ ಕೂಡ ಬದಲಾಯಿಸಿಕೊಂಡಿದ್ದಾರೆ. ಸದ್ಯ ಸಮಂತಾ ಅವರ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅವರ ಅಭಿಮಾನಿಗಳಂತೂ ಸಮಂತಾ ಅವರ ಈ ನಡೆಯಿಂದ ತುಂಬಾ ಖುಷಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದ್ಯಂತ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.